ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಅಧ್ಯಾಯ 8.2 ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮ. ಈ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ಉತ್ತರ ಜುಲೈ 4, 1776. ಪ್ರಶ್ನೆ 2, ವಸಾಹತು ಸೇನಾ ಮುಖ್ಯಸ್ಥ ಯಾರು? ಉತ್ತರ ಜಾರ್ಜ್ ವಾಷಿಂಗ್ಟನ್ ವಸಾಹತು ಸೇನಾ ಮುಖ್ಯಸ್ಥನಾಗಿದ್ದನು. ಪ್ರಶ್ನೆ 3, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಥಮ ಅಧ್ಯಕ್ಷ ಯಾರು? ಉತ್ತರ ಜಾರ್ಜ್ ವಾಷಿಂಗ್ಟನ್ನನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಥಮ ಅಧ್ಯಕ್ಷನಾಗಿದ್ದನು. ಪ್ರಶ್ನೆ 4, ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಇಂಗ್ಲೆಂಡಿನ ಅರಸ ಯಾರಾಗಿದ್ದರು? ಉತ್ತರ 3ನೇ ಜಾರ್ಜ್. ಪ್ರಶ್ನೆ 5, ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮದ ಘೋಷಣೆ ಸಿದ್ಧಪಡಿಸಿದವರು ಯಾರು? ಉತ್ತರ ಜೆಫರ್ಸನ್. ಪ್ರಶ್ನೆ 6, ಯಾವ ವರ್ಷ ಅಮೆರಿಕ ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು? ಉತ್ತರ 1787ರ ಅವಧಿಯಲ್ಲಿ. ವಿದ್ಯಾರ್ಥಿಗಳೇ, ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದೇ ಅಧ್ಯಾಯದಲ್ಲಿ ಕಂಡುಬರುವ 2 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ಅಮೆರಿಕಾದಲ್ಲಿನ ಬ್ರಿಟಿಷರ ಯಾವುದಾದರೂ 2 ವಸಾಹತುಗಳನ್ನು ಹೆಸರಿಸಿ. ಉತ್ತರ ಮೊದಲನೆಯದಾಗಿ ನ್ಯೂಯಾರ್ಕ್, ಎರಡನೆಯದಾಗಿ ನ್ಯೂ ಜೆರ್ಸಿ. ಪ್ರಶ್ನೆ 2, ಬೂಸ್ಟನ್ ಟೀ ಪಾರ್ಟಿ ಎಂದರೇನು? ಉತ್ತರ ಬ್ರಿಟಿಷ್ ಹಡಗು ಚಹಾ ಪುಡಿಯೊಂದಿಗೆ 1773ರಲ್ಲಿ ಬೂಸ್ಟನ್ ಬಂದರಿಗೆ ಆಗಮಿಸಿತು. ಪಾಲ್ ರೆವರ್ ನೇತೃತ್ವದಲ್ಲಿ ವಸಾಹತುಗಾರರು ರೆಡ್ ಇಂಡಿಯನ್ ವೇಷದಲ್ಲಿ ಹಡಗು ಪ್ರವೇಶಿಸಿ ಅಲ್ಲಿದ್ದ ಚಹಾ ಪುಡಿ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದರು. ಇದುವೇ ಬೂಸ್ಟನ್ ಟೀ ಪಾರ್ಟಿಯಾಗಿದೆ. ಪ್ರಶ್ನೆ 3, ನೌಕಾ ಕಾಯ್ದೆಯ 2 ಅಂಶಗಳನ್ನು ತಿಳಿಸಿ. ಉತ್ತರ ಮೊದಲನೆಯದಾಗಿ ಅಮೆರಿಕ ಉತ್ಪಾದಿಸಿದ ಕಾಫಿ, ಹತ್ತಿ, ತಂಬಾಕು, ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾತ್ರ ರಫ್ತು ಮಾಡಬೇಕು. ಎರಡನೆಯದಾಗಿ ಅಮೆರಿಕನ್ನರು ಬ್ರಿಟಿಷ್ ವರ್ತಕ ಏಜೆಂಟರನ್ನು ಇಟ್ಟುಕೊಂಡು ಅವರಿಗೆ ರಕ್ಷಣೆ ನೀಡಬೇಕು. ಪ್ರಶ್ನೆ 4, ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಪ್ರಭಾವ ಬೀರಿದ 2 ತತ್ವಜ್ಞಾನಿಗಳನ್ನು ಹೆಸರಿಸಿ. ಉತ್ತರ ಮೊದಲನೆಯದಾಗಿ ಜಾನ್ ಲಾಕ್, ಎರಡನೆಯದಾಗಿ ಥಾಮಸ್ ಪಿ. ಪ್ರಶ್ನೆ 5, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಘೋಷಣೆಯನ್ನು ಯಾರು ಮತ್ತು ಯಾವ ವರ್ಷ ಸಿದ್ಧಪಡಿಸಿದರು? ಉತ್ತರ 4ನೇ ಜುಲೈ 1776ರಲ್ಲಿ ಜಾರ್ಜ್ ವಾಷಿಂಗ್ಟನ್ನನು. ಪ್ರಶ್ನೆ 6, ಇಂಗ್ಲೆಂಡ್ ವಸಾಹತುಗಳ ಮೇಲೆ ಹೇರಿದ ಯಾವುದಾದರೂ 2 ತೆರಿಗೆಗಳನ್ನು ಹೆಸರಿಸಿ. ಉತ್ತರ ಮೊದಲನೆಯದಾಗಿ 1764ರ ಸಕ್ಕರೆ ಮತ್ತು ಕಾಕಂಬಿ ಕಾಯ್ದೆ, ಎರಡನೆಯದಾಗಿ 1767ರ ಟೌನ್ಸೆಂಡ್ ಕಾಯ್ದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಅಧ್ಯಾಯ 8.2 ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೀರಿ. ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕೊನೆಯ ಮಾತು, ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ಧನ್ಯವಾದಗಳು.